ನಾನು ಗುರುನಾಥ್ ಪೂಜಾರಿ, ಕಲಬುರಗಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ. ಏನ್ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ, ನಿನ್ನೆ ನವದೆಹಲಿಯಲ್ಲಿ ಸಭೆ ಆಗಿದ ಪ್ರಯುಕ್ತವಾಗಿ ಇವತ್ತು ಟಿವಿ ತುಂಬಾ ಎಲ್ಲ, ಮಾಧ್ಯಮ ತುಂಬಾ ಎಲ್ಲ, ಪತ್ರಿಕೆ ತುಂಬಾ ಎಲ್ಲ ಸಿದ್ದರಾಮಯ್ಯ ಅವರು ನಾಳೆ ಬೆಳಗ್ಗೆ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥ ಏನು ಊಹಾಪೋಹಗಳು ನಡೆದಿವೆ. ಆ ಊಹಾಪೋಹಗಳಿಗೆ ವಿರುದ್ಧವಾಗಿ ಕಲಬುರಗಿ ಜಿಲ್ಲಾ ಕುರುಬರ ಸಂಘ ಹಾಗೂ ಕಲಬುರಗಿ ಜಿಲ್ಲೆ ಎಲ್ಲಾ ತಾಲೂಕು ಸಂಘಗಳ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಆಡಳಿತ ಮಾಡಿದಂತ ಸಂದರ್ಭದಲ್ಲಿ ಅವತ್ತಿನ ದಿವಸ 165 ಭಾಗ್ಯಗಳು ಕೊಡುವುದರ ಮುಖಾಂತರ ಯಶಸ್ವಿಯಾಗಿ ಪೂರೈಸಿದ್ದಾರೆ ಮುಖ್ಯಮಂತ್ರಿ ಸ್ಥಾನ. ಈಗ 2023ರಿಂದ ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಸರ್ವರಿಗೆ ಸಮಬಾಳು ಅಂತಕ್ಕಂಥ ನಿಟ್ಟಿನಲ್ಲಿ ಬಂದಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಆದೇಶ ಮಾಡಿದೆ, ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಬರ್ತಕ್ಕಂಥ ಹೇಳಿಕೆಗಳ ವಿರುದ್ಧವಾಗಿ ನಾಳೆ ತಿಮ್ಮಾಪುರಿ ಸರ್ಕಲ್ದಲ್ಲಿ ಬೃಹತ್ ಆದಂತಹ ಹೋರಾಟವನ್ನ ಮಾಡುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. 2023ರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ 25 ತಿಂಗಳು, ಸಿದ್ದರಾಮಯ್ಯ ಅವರಿಗೆ 30 ತಿಂಗಳು ಅಂತಕ್ಕಂಥ ಆಶ್ವಾಸನೆ ಮೇಲೆ ನಾವು ಮತ ಹಾಕಿಲ್ಲ. ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ 5 ವರ್ಷ ಇರ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನಂತಂದ್ರೆ ಬರೀ ಕುರುಬ ಸಮಾಜ ಅಲ್ಲ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಮತ್ತೆ ಸಿದ್ದರಾಮಯ್ಯನ ಅಭಿಮಾನಿಗಳು ಎಲ್ಲರೂ ಕೂಡ್ಕೊಂಡು ಏನಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿದ್ದೇವೆ. ಹಂಗಾಗಿ ಹೈಕಮಾಂಡ್ ಈ ದಲಿತರು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಲ್ಲ, ಸಿದ್ದರಾಮಯ್ಯ ಅವರು ರಾಜೀನಾಮೆ ತೆಗೆದುಕೊಳ್ಳುವ ಮುಖಾಂತರ ಅನ್ಯಾಯ ಮಾಡಲು ಹೊಂಟಿದೆ. ಆ ಅನ್ಯಾಯದ ವಿರುದ್ಧ ಏನಂತಂದ್ರೆ ನಾಳೆ ಬೆಳಗ್ಗೆ ಸಾವಿರ ಜನಸಂಖ್ಯೆ ಕೂಡುವುದರ ಮುಖಾಂತರ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದು. ಆದ್ದರಿಂದ ತಮ್ಮ ಮೀಡಿಯಾ ಮುಖಾಂತರ ನಾನು ಏನ್ ಮನವಿ ಮಾಡ್ಕೊಳ್ತಾ ಇದ್ದೇನೆ ಅಂತಂದ್ರೆ, ಕಲಬುರಗಿ ಜಿಲ್ಲೆಯ ಸಮಸ್ಯೆ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು, ಸಮಾಜದ ಮುಖಂಡರು, ಹಿರಿಯರು, ಮಹಿಳೆಯರು, ಯುವಕರು, ಎಲ್ಲಾ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು ಭಾಗವಹಿಸಿ ಸಿದ್ದರಾಮಯ್ಯನವರಿಗೆ ನಾವು ಬೆಂಬಲವಾಗಿ ನಿಲ್ಲೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಕುತಂತ್ರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮತ್ತೆ ಅಲ್ಲಿ ಮಾಧ್ಯಮದಲ್ಲಿ ಏನ್ ಬರ್ತಾ ಇದ್ದಾರೆ ಅಂದ್ರೆ, ಯಾರು ಭ್ರಷ್ಟಾಚಾರದಿಂದ ಜೈಲಿಗೆ ಹೋಗಿದ್ದಾರೆ, ಯಾರು ಭ್ರಷ್ಟಾಚಾರವನ್ನ ಮಾಡಿ ಇವತ್ತು ತಿಹಾರ್ ಜೈಲಿನಲ್ಲಿ ಇದ್ದಾರೆ ಅಂತವರಿಗೆ ಮುಖ್ಯಮಂತ್ರಿ ಮಾಡ್ತಾರೆ ಅಂತಕ್ಕಂಥದ್ದು ಅದನ್ನು ಟಿವಿಯಲ್ಲಿ ಬರ್ತಕ್ಕಂಥ ವಿಷಯವೇ ನಾವು ಹೇಳ್ತಾ ಇದ್ದೇವೆ. ಭ್ರಷ್ಟಾಚಾರ ರಹಿತವಾಗಿ, ಸ್ವಜನ ಪಕ್ಷಪಾತವಾಗಿ, ಧರ್ಮಾತೀತವಾಗಿ ಸರ್ಕಾರವನ್ನು ನಡೆಸ್ತಕ್ಕಂಥ ಸಿದ್ದರಾಮಯ್ಯನವರಿಗೆ 2028ರವರೆಗೆ ಇವರೇ ಮುಖ್ಯಮಂತ್ರಿ ಇರಲಿ ಅಂತಕ್ಕಂಥ ಆಗ್ರಹ ಇದೆ. ನಾನು ಗುರುನಾಥ್ ಪೂಜಾರಿ, ಕಲಬುರಗಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರು, ಲಕ್ಷ್ಮಣ್ ನಂದಿಕೂರ್ ಕಲಬುರಗಿ ತಾಲೂಕಿನ ಅಧ್ಯಕ್ಷರು, ನಾಗೇಂದ್ರಪ್ಪ ಪೂಜಾರಿ ಅವರು ಉಪಾಧ್ಯಕ್ಷರು, ನಾಗೇಶ್ ಮುಚ್ಕೇಡ್ ಅವರು, ಸನ್ಮುಖ್ ಶಿರ್ಸ್ಕಿ ಅವರು, ಪ್ರವೀಣ್ ಪೂಜಾರಿ ಅವರು, ಎಲ್ಲರೂ ನಾಗು ಅವರು